ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಅರ್ಜುನಾಳ್ ಗ್ರಾಮ ದೇವರು ಪಂಚಮುಖಿ ಬಲಭೀಮನ ಜಾತ್ರಾ ನಿಮಿತ್ತ ಮೊಸರು ಗಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹನುಮ ಜಯಂತಿಯಂದು ಹನುಮನಿಗೆ ಮೊಸರು ಅಥವಾ ಮೊಸರಿನಿಂದ ಮಾಡಿದ ಬೂಂದಿ ಪಾಯಸ ಅರ್ಪಿಸುವುದು ಅತ್ಯಂತ ಪವಿತ್ರತೆ ಎಂದು ಘಾಟಿ ಗ್ರಾಮದ ವಿಜಯಪುರ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಘವೇಂದ್ರ ಕಾಪ್ಸೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಬಲಭೀಮ ದೇವಸ್ಥಾನದ ಪೂಜಾರಿ ಸಹಜಾನಂದ್ ಪೂಜಾರಿ ಮಾತನಾಡಿ, ಮೊಸರು ಹನುಮನ ತಂಪಾದ ಮತ್ತು ಶಾಂತ ಸ್ವಭಾವವನ್ನು ಸಂಕೇತಿಸುತ್ತದೆ ಎಂದರು. ಬಲಭೀಮ ಕಮಿಟಿಯ ಅಧ್ಯಕ್ಷರು ರಾಜಶೇಖರ್ ಬಿರಾದರ್ ಮಾತನಾಡಿ, ಈ ನೈವೇದ್ಯವು ಭಕ್ತರ ದಾರಿದ್ರ್ಯವನ್ನು ನೀಗಿಸಿ ಆಂಜನೇಯನ ಕೃಪೆಯಿಂದ ಶಕ್ತಿ, ಬುದ್ಧಿ ಮತ್ತು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸಲು ಸಹಾಯ ಮಾಡುತ್ತದೆ. ಹನುಮಂತನು ಅಗ್ನಿ ತತ್ವದ ದೇವತೆಯಾಗಿದ್ದರೂ ಅತ್ಯಂತ ಶಾಂತ ಮೂರ್ತಿ. ನಮ್ಮ ಪಂಚಮುಖಿ ಬಲಭೀಮನಿಗೆ ಯಾವುದೇ ಬೇಡಿಕೆ ಇಟ್ಟಿಲ್ಲ, ಅದನ್ನು ನೀಗಿಸುವುದು ದೇವರು ಎಂದರು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಎಲ್ಲಾ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್.